ವಿಧಾನ ಪರಿಷತ್ ಚುನಾವಣೆಗೆ ಈಗ ಆಲ್ರೆಡಿ ಮತದಾನ ಆರಂಭವಾಗಿದೆ. ವಿಧಾನಸೌಧದ 106ನೇ ಕೊಠಡಿಯಲ್ಲಿ ಮತದಾನ. 3 ತಂಡಗಳಾಗಿ ಮತವನ್ನ ಹಾಕ್ತಾ ಇದ್ದಾರೆ ಬಿಜೆಪಿಯ ಶಾಸಕರು. 3 ತಂಡಗಳಾಗಿ ಮತವನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಶಾಸಕರ ಗೌಪ್ಯ ಮತದಾನಕ್ಕೆ 2 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. ಮತದಾನ ಕೊಠಡಿಯ ಒಳಗಡೆ ಹಾಗೂ ಹೊರಗಡೆ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಶಾಸಕರು ಕೂಡ ಆಗಮಿಸಲಿದ್ದಾರೆ. 3 ತಂಡ ಬಿಜೆಪಿಯಲ್ಲಿ ರೆಡಿ ಮಾಡಲಾಗಿರುವಂಥದ್ದು. ಆ 3 ತಂಡ ಹೇಗೆ ಅಂದ್ರೆ, 2 ಅಭ್ಯರ್ಥಿಗಳು ಬಿಜೆಪಿಯವರು, ಅದಕ್ಕೊಂದು 2 ಅಭ್ಯರ್ಥಿಗಳಿಗೆ 2 ತಂಡ. ಇನ್ನು ಜೆಡಿಎಸ್ಗೆ ಉಳಿದಿರುವಂತ ಹೆಚ್ಚುವರಿ ಮತಗಳಿದಾವಲ್ಲ, ಅದನ್ನ ಹಾಕೋದಕ್ಕೆ ಮತ್ತೊಂದು ತಂಡ ಅಂತ ಕಾಣಿಸುತ್ತೆ. ಸೊ ಈಗ ಆಲ್ರೆಡಿ ಬಿಜೆಪಿ ಶಾಸಕರುಗಳು ಮತವನ್ನ ಹಾಕ್ತಾ ಇದ್ದಾರೆ. ಯಾವ ಅಭ್ಯರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ ಆ ಅಭ್ಯರ್ಥಿಗೆ ಹಾಕ್ತಾ ಇದ್ದಾರೆ. 29 ಒಬ್ಬೊಬ್ಬ ಅಭ್ಯರ್ಥಿಗೆ ಡೆಡಿಕೇಟ್ ಮಾಡಿರುವಂತ ಮತಗಳು. ಪರಿಷತ್ಗೆ ಮತದಾನ ಮಾಡಿರುವಂತದ್ದು ಜಿಟಿ ದೇವೇಗೌಡರು. ವಿಧಾನಸೌಧದಿಂದ ಹೊರ ಹೋಗಿದ್ದಾರೆ ಜಿಟಿ ದೇವೇಗೌಡರು. ಜೆಡಿಎಸ್ಗೆ ಓಟ್ ಹಾಕಿದ್ರ ಇಲ್ವಾ ಜಿಟಿ ದೇವೇಗೌಡರು? ಇದೊಂದು ಕುತೂಹಲ. ಗೊತ್ತಾಗುತ್ತೆ ಹಾಕಿದ್ರ ಇಲ್ವಾ ಅನ್ನುವಂಥದ್ದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಬೋದು. ಕ್ಲೀನಾಗಿ ಕ್ಯಾಲ್ಕುಲೇಷನ್ ಹಾಕ್ದಾಗ ಸಿಗುತ್ತೆ ಯಾರು ಬೇರೆ ಅಭ್ಯರ್ಥಿಗೆ ಹಾಕಿರುವಂತ ಚಾನ್ಸಸ್ ಇದೆ ಅಂತ. ಕಾಂಗ್ರೆಸ್ ಬೆಂಬಲಿಸಿ ಅಂತ ಹೇಳಿದ್ರು ಸಿಎಂ ಡಿ.ಕೆ. ಶಿವಕುಮಾರ್. ಅದಕ್ಕೆ ರೆಸ್ಪಾಂಡ್ ಮಾಡಿದ್ರ? ಯಾವ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದ್ರು ಜಿಟಿ ದೇವೇಗೌಡರು? ಯಾವುದೇ ರಿಯಾಕ್ಷನ್ ಕೊಡದೆ ತೆರಳಿದ್ದಾರೆ ಜಿಟಿ ದೇವೇಗೌಡರು. ರಿಯಾಕ್ಷನ್ ಕೊಟ್ಟರು ಕೂಡ ಕಷ್ಟ ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ವಿಧಾನ ಪರಿಷತ್ನಲ್ಲಿ ಈಗ ಆಲ್ರೆಡಿ ಮತದಾನ ಆರಂಭವಾಗಿರುವಂತದ್ದು ಚುನಾವಣೆಗೆ. ಯಾರೆಲ್ಲ ಬಂದು ಓಟನ್ನ ಹಾಕ್ತಾ ಇದ್ದಾರೆ? ಜಿಟಿ ದೇವೇಗೌಡರು ಬೇರೆ ಬಂದು ಹೋಗಿರುವಂತ ಹಿನ್ನೆಲೆಯಲ್ಲಿ ಸಹಜ ಕುತೂಹಲ ಏನಾಗಿದೆ, ಯಾರಿಗೆ ಹಾಕಿದ್ದಾರೆ ಅವರ ಓಟು ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಅದೇ ರೀತಿಯಂತ ಕುತೂಹಲ ಈಗ ಮನೆ ಮಾಡಿರುವಂತದ್ದು. ಯಾಕಂದ್ರೆ ಜೆಡಿಎಸ್ ಅಸಮಾಧಾನದ ಶಾಸಕ ಅದು ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರನ್ನ ಇಲ್ಲೊಂದ್ ಕಡೆ ಜೆಡಿಎಸ್ ನಲ್ಲಿ ಇದ್ರು ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕ್ಬೇಕು ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಮನವೊಲಿಕೆ ಕೆಲಸವನ್ನ ಕುಮಾರಸ್ವಾಮಿ ಆದಿಯಾಗಿ ಜೆಡಿಎಸ್ ನಾಯಕರು ಕೂಡ ಮಾಡಿದ್ರು. ಒಂದ್ ಕಡೆಗೆ ಜೆಡಿಎಸ್ ನಾಯಕರು ಇನ್ನೂ ಕೂಡ ಮತಗಟ್ಟೆ ಕೇಂದ್ರಕ್ಕೆ ಬಂದಿಲ್ಲ, ರೆಸಾರ್ಟ್ ನಲ್ಲೇ ಇನ್ನೂ ಕೂಡ ಇದ್ದಾರೆ. ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ತಂಡವಾಗಿ ವಿಧಾನಸೌಧಕ್ಕೆ ಬರುವಂತ ಸಾಧ್ಯತೆ ಇದೆ. ಆದ್ರೆ ಅವ್ರು ಬರೋಕ್ಕೂ ಮುಂಚಿತವಾಗಿನೇ ಈಗ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು ವಿಧಾನಸೌಧಕ್ಕೆ ಬಂದು ಒಬ್ಬಂಟಿಯಾಗಿನೇ ಬಂದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಾಗಿ ಬಂದು ಒಂದು ಗೌಪ್ಯ ಮತದಾನವನ್ನ ಮಾಡೋದ್ರ ಮುಖಾಂತರವಾಗಿ ಈಗ ವಿಧಾನಸೌಧ ಅವರು ಈಗ ಯಾರಿಗೆ ಮತವನ್ನ ಹಾಕಿದ್ದಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಇಲ್ಲ ಒಂದ್ ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಜಿಟಿ ದೇವೇಗೌಡರನ್ನ ಸಂಪರ್ಕವನ್ನ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಮತ್ತೆ ಆರಂಭದ ದಿನಗಳಿಂದನೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪರವಾಗಿ ಅವರು ನಿಂತಿದ್ರು. ಹಾಗಾಗಿ ಇಲ್ಲ ಒಂದ್ ಕಡೆ ಅವ್ರೇನಾದ್ರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕಿದಾರಾ ಅಥವಾ ಜೆಡಿಎಸ್ ಅಭ್ಯರ್ಥಿಗೆ ಮತವನ್ನ ಹಾಕಿದಾರಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಹಾಗಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಟಿ ದೇವೇಗೌಡರು ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದು ಗೊತ್ತಾಗುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಬಿಜೆಪಿಯ ಕೆಲ ಶಾಸಕರು ಕೂಡ ಮತದಾನ ಘಟ್ಟ ಕೇಂದ್ರಕ್ಕೆ ಬರ್ತಾ ಇರುವಂತದ್ದು. ಈಗಾಗಲೇ ಶಾಸಕ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದು ರೀತಿ ತಂಡವಾಗಿ ಅಂದ್ರೆ 5 ಶಾಸಕರ ತಂಡವಾಗಿ ಈಗ ವಿಧಾನಸೌಧದ 106ನೇ ಕೊಠಡಿ ಏನಿದೆ ಮತಗಟ್ಟೆ ಕೇಂದ್ರ, ಅಲ್ಲಿಗೆ ಬಂದು ಈಗ ಮತದಾನವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಗಳು ಇಬ್ರು ಏನು ಸ್ಪರ್ಧೆಯನ್ನ ಮಾಡಿದರೆ ಅವರಿಗೆ 30 ಮತಗಳನ್ನ ಹಾಕಿ ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಈ ಹಿಂದೆ 29 ಮತಗಳನ್ನ ಹಾಕ್ಬೇಕು ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಎರಡನೇ ಪ್ರಾಸೆಸ್ ಮತಗಳು ಕೂಡ 30 ಆಗ್ತಂತ ಸಂದರ್ಭದಲ್ಲಿ ಎರಡನೇ ಪ್ರಾಸೆಸ್ ಮತಗಳು ಕೂಡ ಹೆಚ್ಚಾಗುತ್ತೆ ಅನ್ನೋ ಒಂದು ಭಾವನೆ. ಆ ಕಾರಣಕ್ಕೋಸ್ಕರವಾಗಿನೇ ಇಲ್ಲ ಒಂದ್ ಕಡೆ ಈಗ ಬಿಜೆಪಿ ನಾಯಕರು ಕೂಡ 30 ತಲಾ ಒಬ್ಬೊಬ್ಬ ಅಭ್ಯರ್ಥಿಗೆ ತಲಾ 30 ಮತಗಳನ್ನ ಹಾಕಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ತಕ್ಕಂತೆ ಈಗ ಕೂಡ ಈಗ ತಿಂಡಿ ತಿಂದು ವಿಜೇಂದ್ರ ಅಶೋಕ್ ಅವ್ರ ಜೊತೆ ಚರ್ಚೆ ಇದ್ ಮಾಡಿರೋದ ಒಬ್ಬೊಬ್ಬ ಅಭ್ಯರ್ಥಿಗೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಈಗಾಗಲೇ ಏನಾದ್ರೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆ ಆಗ್ಬೋದು, ಒಂದ್ ಕಡೆ 30 ಅಭ್ಯರ್ಥಿಗಳನ್ನ ಹಾಕೋದ್ರಿಂದ ಇಲ್ಲ ಒಂದ್ ಕಡೆ ಮತ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು. ಅಂದ್ರೆ ಎರಡನೇ ಪ್ರಾಶಸ್ತ್ಯದ ಮತ ಕೂಡ ಮೌಲ್ಯ ಜಾಸ್ತಿ ಆಗುತ್ತೆ. ಕೃಷ್ಣ, ಈಗ ಮೊದಲ ಪ್ರಾಶಸ್ತ್ಯದ 28 ಮತಗಳು ಬಿದ್ರೆ ಸಾಕು ಗೆಲ್ತಾರೆ, ಆದ್ರೆ 30 ಮತ ಹಾಕ್ಸ್ತಾ ಇದ್ದಾರೆ ಅಂದ್ರೆ ಈ ಲೆಕ್ಕಾಚಾರವನ್ನ ಹೀಗೂ ನೋಡ್ಬೋದಾ ಅಂತ. ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಹೆಂಗಿದ್ರು ಗೆಲ್ಲಲ್ಲ, ಅದ್ರ ಬದಲು ನಮ್ಮ ಅಭ್ಯರ್ಥಿಗೆ ಇನ್ನೊಂದು 2 ಎಕ್ಸ್ಟ್ರಾ ಮತ ಹಾಕ್ಬಿಡೋಣ ಅನ್ನುವಂತ ಲೆಕ್ಕಾಚಾರನ ಇದು? ಆ ರೀತಿ ಅಲ್ಲ ಪೃಥ್ವಿರಾಜ್, ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು. ಯಾಕಂದ್ರೆ 30 ಅಂದ್ರೆ 28, 29 ಮತಗಳು ಹಾಕೋದ್ರಿಂದ ಎಲ್ಲ ಒಂದ್ ಕಡೆ ಮತ ಮೌಲ್ಯ ಜಾಸ್ತಿ ಆಗಲ್ಲ ಅನ್ನುವಂಥದ್ದು. ಅಂದ್ರೆ 30 ಮತಗಳನ್ನ ಹಾಕೋದ್ರಿಂದಾಗಿ ಮತ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಎರಡನೇ ಪ್ರಾಶಸ್ತ್ಯನು ಕೂಡ ಅದನ್ನ ಪರಿಗಣಿಸಬಹುದು ಅನ್ನುವಂಥದ್ದು. ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಎಲ್ಲ ಒಂದ್ ಕಡೆ ತಮ್ಮ 4 ಅಭ್ಯರ್ಥಿಗಳು ಕೂಡ
ಮತಗಳನ್ನ ಹಾಕುವ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದೆ ಅನ್ನುವಂಥದ್ದು. 30 ಹಾಕಿದ್ರು ಕೂಡ 4 ಜನರಿಗೆ 120 ಮತಗಳಾಗತ್ತೆ. ಮತ್ತೆ ಉಳ್ಕೊಳ್ಳುವಂಥದ್ದು 20 ಮತ. 5ನೇ ಅಭ್ಯರ್ಥಿಗೆ ಹಾಕಿ ಈ 120 ನಾವು ಲೆಕ್ಕಾಚಾರವನ್ನು ಮಾಡೋದಾದಲ್ಲಿ ಅಲ್ಲಿ ಎಲ್ಲೊಂದ್ ಕಡೆ ಎರಡನೇ ಪ್ರಾಶಸ್ತ್ಯ 7 ಅಥವಾ 8 ಅಥವಾ 6 ಮತಗಳು ಬರ್ಬೋದು ಅನ್ನೋಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಅದಕ್ಕೋಸ್ಕರವಾಗಿನೇ ಈಗ ಬಿಜೆಪಿ ನಾಯಕರು ಕೂಡ ಅದೇ ರೀತಿಯಿಂದ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ 29 ಅಂತ ಮೊದಲು ತೀರ್ಮಾನವನ್ನು ಮಾಡಲಾಗಿತ್ತು. ಯಾವಾಗ ಕಾಂಗ್ರೆಸ್ ನಾಯಕರು 30 ಅಂತ ತೀರ್ಮಾನಕ್ಕೆ ಬಂದಿದ್ದಾರೋ ಅದೇ ರೀತಿಯಾಗಿ ಈಗ ರಾಜ್ಯದ ಬಿಜೆಪಿ 30 ಮತಗಳನ್ನ ಹಾಕಿಸುವಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಇಲ್ಲೊಂದ್ ಕಡೆ ಹೆಚ್ಚು ಕಡಿಮೆ ಆಯಿತು ಅಂತದ ಅಥವಾ ಯಾರಾದ್ರೂ ಹಿರಿಯ ಶಾಸಕರು ಹಿರಿಯ ವಯಸ್ಸಾದಂತ ಸಂದರ್ಭದಲ್ಲಿ ಏನಾದ್ರು ಅಥವಾ ಅಲ್ಲಿ ಗುರುತು ಹಾಕುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಬೇರೆ ಕಡೆ ಹಾಕುವಂತ ಸಂದರ್ಭದಲ್ಲಿ ಆ ಒಂದು ಮತ ತಿರಸ್ಕೃತವಾಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿನೇ ಒಂದಿಷ್ಟು ಎಚ್ಚರಿಕೆ ನಡೆಯನ್ನ ತೋರೋದ್ರ ಮುಖಾಂತರವಾಗಿ 30 ಮತಗಳನ್ನ ಹಾಕಿಸುವಂತ ಕೂಡ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ ಒಂದು ಮತಗಳನ್ನ ಈಗಾಗಲೇ ಮಿತ್ರ ಪಕ್ಷ ಜೆಡಿಎಸ್ಗೆ ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಮತ ಮೌಲ್ಯ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ನಾಯಕರ ಕೂಡ ಲೆಕ್ಕಾಚಾರ ಆಗಿದೆ. ಮತ್ತೊಂದ್ ಕಡೆ ಬಿಜೆಪಿ ಅಭ್ಯರ್ಥಿಗಳು ಎರಡನೇ ಅಭ್ಯರ್ಥಿಗೂ ಕೂಡ ಗೆಲ್ಲುವಂತ ಅವಕಾಶ ಇದ್ರೂ ಕೂಡ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಬಿಜೆಪಿ ನಾಯಕರು ಈಗ 30 ಮತಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ತಕ್ಕಂತೆ ಈಗ ಬಿಜೆಪಿ ಭೀತಿ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿ ಅಕಸ್ಮಾತ್ ಯಾರಾದ್ರೂ ಏನಾದ್ರೂ ಕೈ ಕೊಟ್ಬಿಟ್ರೆ ಅನ್ನುವಂತ ಕಾರಣನೂ ಕೂಡ ಕಾಣಿಸ್ಬೋದೇನೋ. ನೋಡೋಣ, ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಇಬ್ಬರು ಅಭ್ಯರ್ಥಿಗಳಿಗೂ 30 ಮತವನ್ನ ಚಲಾಯಿಸಿ ಅಂತ ಸೂಚನೆಯನ್ನ ಕೊಡಲಾಗಿದೆಯಂತೆ. ಅಲ್ಲಿಗೆ ಜೆಡಿಎಸ್ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಅಲ್ಲ ಗೆಲ್ಲಬಹುದಾದಂತ ಚಾನ್ಸಸ್ ಇತ್ತಲ್ಲ, ಅದು ಹೋಗ್ತಾ ಹೋಗ್ತಾ ಕಂಪ್ಲೀಟ್ಲಿ ಕ್ಷೀಣಿಸ್ತಂತಾನೆ ಆಗಿದೆ. ಯಾಕೆಂದ್ರೆ ಒಂದೊಂದು ಮೊದಲ ಪ್ರಾಶಸ್ತ್ಯದ ಮತಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 2ನೇ ಪ್ರಾಶಸ್ತ್ಯದ ಮತದ ಮೌಲ್ಯ ಹೇಗೆ ಅಂದ್ರೆ 40 ಜನ ಶಾಸಕರನ್ನ ಸೇರಿಸಿದ್ರೆ 1 ಮತದ ಮೌಲ್ಯ ಆದಂತ ಆಗುತ್ತಂತೆ. ಬಟ್ ಈಗ ಮೊದಲ ಪ್ರಾಶಸ್ತ್ಯದ ಮತಗಳೇ MLAಗಳ ಮತಗಳೇ 30 ಬಿಜೆಪಿ ಮೊದಲ ಅಭ್ಯರ್ಥಿಗೆ ಮತ್ತೆ ಎರಡನೇ ಅಭ್ಯರ್ಥಿಗೆ 30 ಹೋಗಿದೆ. ಇವ್ರು ಇರುವಂತದ್ದು ಜನಾರ್ದನ್ ರೆಡ್ಡಿ ಅವರನ್ನ ಸೇರಿಸ್ಕೊಂಡು 63 ಜನ, 3 ಉಚ್ಚಾಟಿತರನ್ನ ಹೊರತುಪಡಿಸಿ ನೋಡಿದ್ರೆ ಇನ್ನ ಉಳಿಯುವಂತದ್ದೇ 3 ಹೆಚ್ಚುವರಿ ಮತಗಳು ಅಷ್ಟೇ ಜೆಡಿಎಸ್ಗೆ ಇವ್ರು ಕೊಡ್ಲಿಕ್ಕೆ ಆಗೋದು. ಅದರಲ್ಲಿ 18 ಜನ ಜೆಡಿಎಸ್ ಶಾಸಕರಿದ್ದಾರೆ. GT ದೇವೇಗೌಡರು ಹಾಕಿದ್ರೆ ಇಲ್ವಾ ಗೊತ್ತಿಲ್ಲ. ಇನ್ನ 17 ಜನ ಜೆಡಿಎಸ್ ನವರು ಶಾಸಕರುಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಆ ಅಭ್ಯರ್ಥಿಗೆ ಹಾಕ್ತಾರಾ ಅನ್ನುವಂಥದ್ದು ಕೂಡ ಇನ್ನೂ ಗೊತ್ತಿಲ್ಲ. ಅದರ ಜೊತೆಗೆ ಇನ್ನ ಬಿಜೆಪಿಯ ಹೆಚ್ಚುವರಿ 3 ಮತ, ಇನ್ನ ಉಚ್ಚಾಟಿತ 3 ಜನ ಇದಾರಲ್ಲ ಬಿಜೆಪಿಯಲ್ಲಿ, ಅದರಲ್ಲಿ ಯತ್ನಾಳ್ ಅವರು ಕೂಡ ಈಗ ಆಲ್ರೆಡಿ ಹೇಳಿದ್ದಾರೆ ನಾನು ಬಿಜೆಪಿಗೆ ಹಾಕ್ತೀನಿ ಅಂತ. ಇನ್ನ ಉಳಿದಂತ 2 ಶಾಸಕರು ST ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಕಡೆ ಈಗ ಆಲ್ರೆಡಿ ಕಂಪ್ಲೀಟ್ಲಿ 99% ವಾಲ್ ಆಗ್ಬಿಟ್ಟಿದೆ. ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟನ್ನ ಹಾಕ್ತಾರೆ. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಜೆಡಿಎಸ್ಗೆ ಒಂದು 19 ಮತಗಳು ಸಿಕ್ಕಿದ್ರೇನೆ ಹೆಚ್ಚು ಅಂತ ಕಾಣಿಸುತ್ತೆ. ತನ್ನ ಮೊದಲ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 19 ಜನ ವೋಟ್ ಹಾಕಿದ್ರೆ ಹೆಚ್ಚು ಅನ್ಕೊಬೇಕೇನಪ್ಪ ಈಗ ಜೆಡಿಎಸ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಶಾಸಕರು ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ. ವಿಧಾನಸೌಧಕ್ಕೆ ಬಿಡದಿ ರೆಸಾರ್ಟ್ ನಿಂದ ಬರ್ತಾ ಇರುವಂತದ್ದು ಕಾಂಗ್ರೆಸ್ ಶಾಸಕರು ಇರುವಂತ ಬಸ್ಗಳು. ಶಾಸಕರ 5 ಬಸ್ಗಳು ದೇವನಹಳ್ಳಿಯಿಂದ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಜೆಡಿಎಸ್ನ ಶಾಸಕರು ಬರ್ತಾ ಇದ್ದಾರೆ. ದೇವನಹಳ್ಳಿಯಿಂದ ವಿಧಾನಸೌಧಕ್ಕೆ ಜೆಡಿಎಸ್ನ ಶಾಸಕರು ಬರ್ತಾ ಇರುವಂತದ್ದು. ಬಿಡದಿಯ ವಂಡರ್ಲಾ ರೆಸಾರ್ಟ್ ನಿಂದ ಕಾಂಗ್ರೆಸ್ನ ಶಾಸಕರು 5 ಬಸ್ಗಳಲ್ಲಿ ಬರ್ತಾ ಇದ್ದಾರೆ. ಕೆಲವರು ಕಾರಲ್ಲಿ ಬರ್ತಾ ಇದ್ದಾರೆ, ಇನ್ನು ಕೆಲವು ಶಾಸಕರುಗಳು ಬಸ್ನಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಸೀದಾ ಬಂದು ಈಗ ಆಲ್ರೆಡಿ ಯಾವೆಲ್ಲ ಅಭ್ಯರ್ಥಿಗಳಿಗೆ ನೀವು ವೋಟ್ ಹಾಕಬೇಕು ಅನ್ನುವಂಥ ಸೂಚನೆಯನ್ನ ಕಾಂಗ್ರೆಸ್ನ ಶಾಸಕರುಗಳಿಗೆ ಕೊಡಲಾಗಿದೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಹಾಕುವಂತ ಚಾನ್ಸಸ್ ಇದೆ. ಏನೇ ಅಸಮಾಧಾನ ಇದ್ದರೂ ಕೂಡ ಆಡಳಿತ ಪಕ್ಷ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಾನೇ ಹಾಕಿದ್ದಪ್ಪ ಕ್ರಾಸ್ ವೋಟು ಅಂತ ಗೊತ್ತಾದ್ರೆ ಮುಗಿತು ಕತೆ. ಸ್ಪೆಷಲಿ ಆಡಳಿತ ಪಕ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ. ಸೊ ಹೀಗಾಗಿ ಕಾಂಗ್ರೆಸ್ನ ಯಾವುದೇ ಶಾಸಕರ ಮತಗಳು ಕ್ರಾಸ್ ವೋಟ್ ಆಗುವಂತ ಚಾನ್ಸಸ್ ಸ್ವಲ್ಪ ಕಡಿಮೆನೆ ಅಂತಾನೆ ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಬ್ಬಕ್ಕ ತಿಮ್ಮೇಗೌಡರು ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಬರ್ತಾರೆ ಅಂತ ಕಾಣಿಸುತ್ತೆ. 5 ಬಸ್ಸಲ್ಲಿ ಬರ್ತಾ ಇದ್ದಾರೆ. 5 ಬಸ್ಸನ್ನು ಕೂಡ ಒಂದೊಂದು ಬಸ್ಸಲ್ಲಿ ಒಂದೊಂದು ಕ್ಯಾಂಡಿಡೇಟ್ನ MLAಗಳು ನಿಂತಿದ್ದಾರೆ, ಕುತ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈ ಬಸ್ನವರು ಈ ಕ್ಯಾಂಡಿಡೇಟ್ಗೆ ಹಾಕ್ಬೇಕು ಅನ್ನುವಂತ ರೀತಿಯಲ್ಲೂ ಪ್ಲಾನ್ ಮಾಡಿದಾರೆ ಏನೋ. ಏನ್ ನಡೀತಾ ಇದೆ ಈಗ ವಿಧಾನಸೌಧದಲ್ಲಿ?
ವಿಧಾನಸೌಧದಲ್ಲಿ ಬಿಜೆಪಿಯ ಕೆಲ ಶಾಸಕರುಗಳು ಈಗಾಗಲೇ ಮತ ಚಲಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ನಿರಾಯಸವಾಗಿ 2 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಸೊ ಹೀಗಾಗಿ ಲಿಂಗರಾಜ್ ಪಾಟೀಲು ಮತ್ತು ರಘು ಕೌಟಿಲ್ ಅವ್ರನ್ನ ಗೆಲ್ಲಿಸುವಂಥ ಒಂದು ನಿಟ್ಟಲ್ಲಿ ಈಗಾಗಲೇ ಪ್ಲಾನನ್ನು ಮಾಡಿಕೊಂಡು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಾಗಿ ಈಗಾಗಲೇ JDSನಿಂದ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡರು ಮತದಾನವನ್ನು ಮಾಡಿ ತೆರಳಿರುವಂಥದ್ದು. ಅದರಂತೆ ಏನು ವಿಧಾನಸೌಧದ ಏನು ಪಶ್ಚಿಮ ದ್ವಾರದಿಂದ ಎಂಟ್ರಿಯಾಗಿ ಅವರು ಮತದಾನವನ್ನು ಮಾಡಿ ವಾಪಸ್ಸಾಗಿರುವಂಥದ್ದು. ಮಾಧ್ಯಮಗಳ ಜೊತೆ ಮಾತನಾಡುವಂಥ ಒಂದು ನಿಟ್ಟಲ್ಲಿಯೂ ಕೂಡ ಅವರು ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆಯೂ ಕೂಡ ನಿರಾಕರಣೆಯನ್ನು ಮಾಡಿರುವಂಥದ್ದು. ಇದು ಒಂದು ಕಡೆ ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಬಿಡದಿಯ ವಂಡರ್ಲಾ ರೆಸಾರ್ಟ್ನಿಂದ ಹೊರಟಿರುವಂಥ ಏನು ಕಾಂಗ್ರೆಸ್ ಶಾಸಕರ ತಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನು ತಲುಪಲಿದೆ. ವಿಧಾನಸೌಧಕ್ಕೆ ಆಗಮಿಸುವಂಥ ಶಾಸಕರುಗಳು ಯಾರ್ಯಾರಿಗೆ ಅಂದರೆ ಈ 30 ಮಂದಿ ಶಾಸಕರ ತಂಡ ಯಾರಿಗೆ ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಅಣಕು ಮತದಾನದ ಮೂಲಕವಾಗಿ ನಿರ್ದೇಶನ ಮತ್ತು ಸಲಹೆ ತರಬೇತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ 5 ಬಸ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಶಾಸಕರ ತಂಡ ಇದೀಗ 40 ಮಂದಿ 30 ಮಂದಿ ಶಾಸಕರುಗಳು ಮೊದಲ ಅಭ್ಯರ್ಥಿಗೆ ಯಾವ ಶಾಸಕರು ಮೊದಲ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು, ಇನ್ನುಳಿದಂಥ ಶಾಸಕರು 2ನೇ ಅಭ್ಯರ್ಥಿಗೆ ಯಾರು ಮತವನ್ನು ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಡೈರೆಕ್ಷನ್ನು ಮತ್ತು ತರಬೇತಿಯನ್ನು ಕೂಡ ಕೊಡಲಾಗಿರುವಂಥದ್ದು. ಆ ಬಳಿಕ ಏನು 30 ಮತ ಏನು 4 ಅಭ್ಯರ್ಥಿಗಳಿಗೆ ಹಾಕಿದ್ರೆ ಇನ್ನುಳಿದಂತೆ ಏನು 20 ಮತಗಳು ಹೆಚ್ಚುವರಿಯಾಗಿರ್ತವೆ. 20 ಮತಗಳನ್ನು ಏನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವ್ರಿಗೆ ಹಾಕುವಂಥದ್ದು. ವಿನಯ್ ಕಾರ್ತಿಕ್ ಅವ್ರಿಗೆ ಹಾಕಿದಂಥ ಸಂದರ್ಭದಲ್ಲಿ ಏನು ಇನ್ನುಳಿದಂತೆ ಈ 120 ಮಂದಿ ಏನು ಶಾಸಕರೇನಿದ್ದಾರೆ ಅವರು 2ನೇ ಪ್ರಾಶಸ್ತ್ಯದ ಮತಗಳನ್ನು ಕೂಡ ಹಾಕಬೇಕಾಗುತ್ತೆ. 2ನೇ ಪ್ರಾಶಸ್ತ್ಯದ ಮತಗಳನ್ನು ವಿನಯ್ ಕಾರ್ತಿಕ್ ಅವ್ರಿಗೆ ಹಾಕಬೇಕು ಅನ್ನೋ ನಿಟ್ಟಲ್ಲಿ ಡೈರೆಕ್ಷನ್ ಕೂಡ ಕೊಡಲಾಗಿದೆ. 2ನೇ ಪ್ರಾಶಸ್ತ್ಯದ ಮತಗಳ ಮೌಲ್ಯವನ್ನ ಯಾವ ರೀತಿಯ ಪರಿಗಣಿಸಲಾಗ್ತಾ ಇದೆ? ಒಂದ್ ಲೆಕ್ಕಾಚಾರದ ಪ್ರಕಾರ ನಾನು ತಿಳ್ಕೊಂಡ ಮಾಹಿತಿ ಪ್ರಕಾರ 40 ಶಾಸಕರು 2ನೇ ಪ್ರಾಶಸ್ತ್ಯದ ಮತವನ್ನ ಹಾಕಿದಾಗ ಅದಕ್ಕೆ 1 ಮತದ ಮೌಲ್ಯ ಅಂತ, ಆ ರೀತಿಯಾಗಿನ ಕ್ಯಾಲ್ಕುಲೇಷನ್ ನಡೀತಾ ಇದೆಯಾ? ಹೇಗೆ 2ನೇ ಪ್ರಾಶಸ್ತ್ಯವನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ? 2ನೇ ಪ್ರಾಶಸ್ತ್ಯದ ಮತ ಯಾರು ಹೆಚ್ಚು ಮತವನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಅದು ಗೆಲುವನ್ನು ಒಂದು ನಿಟ್ಟಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವಂಥದ್ದು ಇದೀಗ ಚುನಾವಣಾಧಿಕಾರಿಗಳ ಅಭಿಪ್ರಾಯ. ಸೊ ಹೀಗಾಗಿ ಈ ನಿರಾಯಸವಾಗಿ ಏನು 2ನೇ ಪ್ರಾಶಸ್ತ್ಯದ ಮೂಲಕವಾಗಿ ಗೆಲುವನ್ನು ಸಾಧಿಸ್ಬೋದು ಒಂದು ವೇಳೆ. ಯಾಕಂತ ಹೇಳಿದ್ರೆ ಈಗಾಗಲೇ JDS ನಾಯಕ ಕೇಂದ್ರ ಸಚಿವ HD ಕುಮಾರಸ್ವಾಮಿರವರು ತನ್ನ ಪಕ್ಷದ ಶಾಸಕರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ನಿಟ್ಟಲ್ಲಿ ಇದೀಗ ಖಾಸಗಿ ರೆಸಾರ್ಟ್ನಲ್ಲಿ ಪಕ್ಷದ ಶಾಸಕರಿಗೆ ತಡರಾತ್ರಿ ಔತಣಕೂಟವನ್ನು ಆಯೋಜನೆ ಮಾಡಿದರು. ಮತ್ತೊಂದು ಕಡೆಗೆ ಯಾರೊಬ್ಬರು ಕೂಡ DK ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶ್ ಅವರ ಆಮಿಷ ಮತ್ತು ಆಫರ್ಗಳಿಗೆ ಬಲಿ ಆಗಬೇಡಿ ಅನ್ನುವಂಥ ನಿಟ್ಟಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ದರು. ಮತ್ತೊಂದು ಕಡೆಗೆ ಪಕ್ಷದ ಎಸ್ಪೆಷಲಿ ಈ ಹಂತದಲ್ಲಿ ಏನಾದರೂ ಶಾಸಕರು ಅಡ್ಡ ಮತದಾನ ಮಾಡಿದ್ದೇ ಆಗಿದ್ದಲ್ಲಿ ಮುಂಬರುವಂಥ ಇನ್ನೇನು 2 ವರ್ಷಗಳ ಏನಿದೆ 2028ರ ಚುನಾವಣೆ, ಆ 2028ರ ಚುನಾವಣೆ ಮೇಲೆ ಇದು ಪರಿಣಾಮ ಬೀರ್ಬೋದು. ಅದು ಒಂದು ರೀತಿ ಪಕ್ಷಕ್ಕೂ ಕೂಡ ಹೊಡೆತ. ಹೀಗಾಗಿ ಎಲ್ಲ ಒಂದು ಕಡೆಗೆ ಪಕ್ಷದ ಶಾಸಕರ ಒಂದು ಮನಸ್ಥಿತಿ ಅವರು ಕೂಡ ಡಿಸ್ಟರ್ಬ್ ಆಗ್ತಾರೆ. ಈ ನಿಟ್ಟಿನಲ್ಲಿ ಮತ್ತೊಂದ್ ಕಡೆ ದೇವೇಗೌಡ್ರೆ ಹೀಗೂ ನೋಡ್ಬೋದಲ್ವಾ, DK ಶಿವಕುಮಾರ್ CM ಆದ ಬಳಿಕ ಮೊದಲ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇರುವಂತದ್ದು. ತನ್ನ ಪರಮಾಪ್ತನಿಗೆ ಟಿಕೆಟ್ ಕೊಡ್ಸ್ಕೊಂಡು ಗೆಲ್ಸ್ಕೊಂಡಿದ್ದೆ ಆದ್ರೆ DK ಶಿವಕುಮಾರ್ ಪವರ್ ಗೊತ್ತಾಗುತ್ತೆ. ಅದರ ಜೊತೆಗೆ JDS ನ 1-2 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ DK ಇಂದ JDS ಶೇಕ್ ಆಗ್ತಾ ಇದೆ ಅನ್ನುವಂಥದ್ದು 2028ರ ಎಲೆಕ್ಷನ್ಗೂ ಒಂದು ಸಂದೇಶವನ್ನ ಕೊಟ್ಟಂತಾಗುತ್ತಾ ಅಂತ. ಎಕ್ಸಾಕ್ಟ್ಲಿ 100ಕ್ಕೆ 100 ಸತ್ಯ ನಿಮ್ಮ ಮಾತು ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಇದೇ ನಿಟ್ಟಿನಲ್ಲಿ DK ಬ್ರದರ್ಸ್ ಅವರು ಅಂಥದ್ದೊಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಏನು 140 ಮಂದಿ ಶಾಸಕರ ಇದೀಗ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಸು ನಿರಾಯಸವಾಗಿ ಗೆಲ್ಲುತ್ತೆ. 5ನೇ ಅಭ್ಯರ್ಥಿಯನ್ನು ಕೂಡ 2ನೇ ಪ್ರಾಶಸ್ತ್ಯದ ಮತಗಳ ಮೂಲಕವಾಗಿ ಗೆಲ್ಲಿಸುವಂಥ ಒಂದು ಅವಕಾಶ ಇದೆ. ಆದರೂ ಕೂಡ JDSನನ್ನು ಡಿಸ್ಟರ್ಬ್ ಮಾಡಿ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಅಂದರೆ JDS ಶಾಸಕರು ಕೂಡ ನನ್ನ ನಾಯಕತ್ವವನ್ನು ಮೆಚ್ಚಿ ನನ್ನ ಜೊತೆ ಬರೋದಕ್ಕೆ ರೆಡಿ ಇದ್ದಾರೆ, ನನ್ನ ನಾಯಕತ್ವ ಬಲಿಷ್ಠವಾಗಿದೆ, ನಾನು ಕುಮಾರಸ್ವಾಮಿಗಿನ್ನ ಸ್ಟ್ರಾಂಗ್ ಅನ್ನುವಂಥ ಒಂದು ಸಂದೇಶವನ್ನು DK ಶಿವಕುಮಾರ್ ಅವರು ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ JDSನಿಂದ ಅಸಮಾಧಾನಗೊಂಡಿರ್ತಕ್ಕಂಥ GT ದೇವೇಗೌಡರು, HT ಮಂಜು, ಸಮೃದ್ಧಿ ಮಂಜುನಾಥ್ ಈ ನಿಟ್ಟಲ್ಲಿ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರೆಲ್ಲರನ್ನ ಸಂಪರ್ಕವನ್ನು ಮಾಡಿ ಅವ್ರಿಗೊಂದಷ್ಟು ಕ್ಷೇತ್ರಕ್ಕೆ ಹೆಚ್ಚಿನ ಫಂಡನ್ನು ಕೊಡೋದ್ರ ಮುಖಾಂತರ, ಅನುದಾನವನ್ನು ಕೊಡೋದ್ರ ಮುಖಾಂತರ
ಅವರಿಂದ ಅಡ್ಡ ಮತದಾನವನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇದೆಲ್ಲ ಒಂದು ಕುತೂಹಲಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನಿಂದ 5 ಬಸ್ಗಳು, JDS ಶಾಸಕರ 1 ಬಸ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿಧಾನಸೌಧವನ್ನು ತಲುಪಲಿದೆ. ಆಗ ಯಾವ ಶಾಸಕರು ಯಾರ್ಯಾರಿಗೆ ಮತವನ್ನು ಹಾಕ್ತಾರೆ ಎನ್ನುವಂಥದ್ದು ಕೂಡ ಒಂದಷ್ಟು ಅಂದ್ರೆ ಆಂತರಿಕವಾಗಿ ಮತ್ತೊಂದು ಗೊತ್ತಾಗುತ್ತೆ ಕುತೂಹಲ ಅಂತ ತಿಮ್ಮೇಗೌಡ ನನಗೆ. ಈಗ JDS ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ಹೆಚ್ಚುವರಿ ಮತಗಳ ನಿರೀಕ್ಷೆಯಲ್ಲಿ JDS ಇದೆ. ಆದ್ರೆ ಅವರು 28 ಗೆಲ್ಲುವಂತ ಅಭ್ಯರ್ಥಿಗೆ ಬೇಕಾಗಿರುವಂತ ನಂಬರ್ಸು ಓಕೆ, ಹೆಚ್ಚುವರಿಯಾಗಿ ಒಂದು ಮತವನ್ನ ಹಾಕ್ಸಿದ್ರೆ ಒಂಥರ, ಆದ್ರೆ 30 ಡಿವೈಡ್ ಮಾಡಿದ್ದಾರೆ ಒಬ್ಬೊಬ್ಬ ಅಭ್ಯರ್ಥಿಗೆ. 2 ಮತಗಳು ಎಕ್ಸ್ಟ್ರಾ ಅಲ್ಲೇ ಹೋಗ್ಬಿಡ್ತು. ಇನ್ JDS ಅಭ್ಯರ್ಥಿ ಉಳಿಯೋದಾದ್ರೂ ಏನು ಅನ್ನುವಂತ ಪ್ರಶ್ನೆ. ಇಲ್ಲಿ ಬಿಜೆಪಿದ ಲೆಕ್ಕಾಚಾರ ಬಂದ್ಬಿಟ್ಟಿದ್ಯಾ, ಹೇಗಿದ್ರು JDS ಅಭ್ಯರ್ಥಿ ಗೆಲ್ಲಲ್ಲ, ನಮ್ಮ ಅಂದ್ರೆ MLAಗಳು ಯಾರಾದ್ರೂ ಕ್ರಾಸ್ ಗೀಸ್ ವೋಟ್ ಮಾಡಿಗಿಡಾರು ಅನ್ನುವಂತ ಭಯದಲ್ಲಿ ಏನಾದ್ರು 30 ಹಾಕ್ಸಿದ್ರಾ ಬಿಜೆಪಿ ಅವರು? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ನಿಂದ ಯಾವಾಗ ಸ್ಟ್ರಾಟಜಿ ಬದಲಾಯಿತೋ 30 ಮತಗಳನ್ನು ಹಾಕಿಸ್ಬೇಕು ಅಂತ, ಇದೀಗ BJPಯು ಕೂಡ ಅಂಥದ್ದೇ ಸ್ಟ್ರಾಟಜಿಯನ್ನು ಅನುಸರಿಸ್ತು. 28 ಮತಗಳನ್ನು ಹಾಕ್ಸಿದ್ರೆ ಕಾಂಗ್ರೆಸ್ಸು ಕೂಡ 28 ಮತಗಳನ್ನು ಹಾಕ್ಸಿದ್ರೆ BJPಯು ಕೂಡ 28 ಮತಗಳನ್ನು ಹಾಕಿಸಿ ಗೆಲ್ಲಿಸ್ಬೋದಾಯಿತು. ಆದರೆ ಕಾಂಗ್ರೆಸ್ ಸ್ಟ್ರಾಟಜಿಯನ್ನು ಬದಲಾಯಿಸ್ತು. ಎಲ್ಲೋ ಒಂದು ಕಡೆಯಾಗಿ 30 ಮತಗಳನ್ನು ಹಂಚಿಕೆಯನ್ನು ಮಾಡಿ ಇನ್ನುಳಿದಿರ್ತಕ್ಕಂಥ 20 ಮತಗಳನ್ನು ವಿನಯ್ ಕಾರ್ತಿಕ್ಗೆ ಹಂಚಿಕೆ ಮಾಡಿ ಆ ಬಳಿಕ 120 ಮಂದಿ ಶಾಸಕರಿಂದ 2ನೇ ಪ್ರಾಶಸ್ತ್ಯದ ಮತಗಳನ್ನು ಹಾಕ್ಸೋದ್ರ ಮುಖಾಂತರ ಅದು ನಿರಾಯಸವಾಗಿ ಗೆಲುವನ್ನು ಸಾಧಿಸ್ಬೋದು. ಒಂದು ವೇಳೆ JDSನ ಕೆಲ ಶಾಸಕರುಗಳು ಏನಾದರೂ ಅಡ್ಡ ಮತದಾನ ಮಾಡಿದ್ರೆ ಅದು ಇನ್ನಷ್ಟು ಕೂಡ ಒಂದು ರೀತಿ ಗೆಲುವಿಗೆ ಪೂರಕ ಅನ್ನುವಂಥ ಒಂದು ನಿಟ್ಟಲ್ಲಿ ಯಾವಾಗ ಕಾಂಗ್ರೆಸ್ 30 ಮತಗಳನ್ನು ಹಂಚಿಕೆ ಮಾಡ್ತಾವೆ, ಇತ್ತ BJPಯು ಕೂಡ 30 ಮತಗಳನ್ನು ಹಂಚಿಕೆ ಮಾಡಿ ತಮ್ಮ ಪಕ್ಷದ 2 ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಉಪಯೋಗಿಸಿದ್ರೆ ಪಾಪ JDSಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅವ್ರನ್ನೇ ಗೆಲ್ಸ್ಕೊಂಡ್ಬಿಡ್ಬೋದಿತ್ತಲ್ಲ ಅಂತ. ಯಾಕೆಂದ್ರೆ 30 ಡಿವೈಡ್ ಆದಂತ ಹಿನ್ನೆಲೆಯಲ್ಲಿ 4 ಶಾಸಕರ ಎಕ್ಸ್ಟ್ರಾ ವೋಟ್ಗಳು ಬೇರೆ ಅಲ್ಲಿ ಹೋಗ್ಬಿಡುತ್ತೆ. 4 ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ಗೆ 116 ಆಗ್ಬೇಕಾಗಿದ್ದು 120 ಹೋಗುತ್ತೆ. 4 ಜನ ಕ್ಯಾಂಡಿಡೇಟ್ಸ್ಗೆ ಡಿವೈಡ್ ಮಾಡಿದಂತ ಸಂದರ್ಭದಲ್ಲಿ ಇವರು 20-29 ಹಾಕ್ಸಿದ್ರೆ ಇನ್ನೊಂದು 6 ಶಾಸಕರ ಒಂದು ಹೆಚ್ಚುವರಿ ಮತಗಳು JDSಗೆ ಸಿಕ್ಕಿ ಮೊದಲ ಪ್ರಾಶಸ್ತ್ಯದಲ್ಲಿ ಹೆಚ್ಚಿನ ಮತಗಳು JDSಗೆ ಬಂದಂತಾಗಿರೋದು. ಎಲ್ಲೊಂದ್ ಕಡೆ ಎಡವಟ್ ಮಾಡ್ಕೊಂಡ್ರ ಅಂತ. ಎಡವಟ್ಟು ಅನ್ನೋದಕ್ಕಿಂತ ಮುಖ್ಯವಾಗಿ ತಮ್ಮ ಪಕ್ಷದ ಶಾಸಕರು, ತಮ್ಮ ಪಕ್ಷದ ಅಭ್ಯರ್ಥಿಗಳು ಹಿನ್ನಡೆ ಆಗಬಾರ್ದು ಅನ್ನುವಂಥ ಒಂದು ಆತಂಕ. ಯಾಕಂತ ಹೇಳಿದ್ರೆ ಏನು ರಘು ಕೌಟಿಲ್ಯರವರು BS ಯಡಿಯೂರಪ್ಪ, BY ವಿಜಯೇಂದ್ರ ಪರಮಾಪ್ತರು, ಮತ್ತೊಂದು ಕಡೆಗೆ ಲಿಂಗರಾಜ್ ಪಾಟೀಲ್ ಅವರು ಪಕ್ಷದ ಏನು ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಹೈಕಮಾಂಡ್ ಕ್ಯಾಂಡಿಡೇಟು. ಸೊ ಹೀಗಾಗಿ ಆ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕಾದಂಥ ಒಂದು ಅನಿವಾರ್ಯತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಮತಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ನಿನ್ನೆ ಸೂಕ್ಷ್ಮವಾಗಿ HD ಕುಮಾರಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ ಪೃಥ್ವಿರಾಜ್. ನಮ್ಮ ಪಕ್ಷದ ಅಭ್ಯರ್ಥಿ 3ನೇ ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲುವು ಮುಖ್ಯ ಅಲ್ಲ ನನಗೆ, ಆದರೆ ನಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕಲ್ವಾ, ಹೀಗಾಗಿ ನಾನು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಪಕ್ಷದ ಶಾಸಕರ ಏನಾದರೂ ಈ ಸಂದರ್ಭದಲ್ಲಿ ಡಿಸ್ಟರ್ಬ್ ಆದರೆ ಅದು 2028ರ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವಂಥ ಒಂದು ಆತಂಕ ಕುಮಾರಸ್ವಾಮಿಗೆ ಕಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಪಕ್ಷದ ಶಾಸಕರನ್ನು ಒಂದೆಡೆ ಹಿಡಿದಿಟ್ಕೊಳ್ಳೋದ್ರ ಮುಖಾಂತರ ಪಕ್ಷದಲ್ಲಿ ಒಗ್ಗಟ್ಟಿದೆ. ಯಾವ ಶಾಸಕರು ಕೂಡ DK ಬ್ರದರ್ಸ್ ಅವರ ಆಮಿಷಕ್ಕೆ ಬಲಿಯಾಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಪಕ್ಷದ ನಾಯಕತ್ವವನ್ನು ಮತ್ತೊಂದು ಕಡೆಗೆ ಪಕ್ಷವಂತ ಏನು ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇಲ್ಲಿ ಗೌಪ್ಯ ಮತದಾನನೇ ಈ ಪಕ್ಷಗಳಿಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಿದಾವೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅಟ್ಲೀಸ್ಟ್ ಅಂದ್ರೆ ಅವರ ಪಕ್ಷದ ಯಾರಿರ್ತಾರೆ ಅವರಿಗೆ ವೋಟನ್ನ ತೋರಿಸಿ ವೋಟನ್ನ ಹಾಕಿಸುವಂತ ಸಂದರ್ಭದಲ್ಲಿ ಯಾರು ಯಾರಿಗೆ ಅಡ್ಡ ಮತದಾನವನ್ನ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರೋದು. ಅವರನ್ನ ಗೆಲ್ಸೋದಕ್ಕೋ ಸೋಲ್ಸೋದಕ್ಕೋ ಅಥವಾ ಅವ್ರಿಗೆ ಟಿಕೆಟ್ ಕೊಡೋದಕ್ಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆನಾದ್ರೂ ಮಾಡ್ಬೋದಿತ್ತು. ಈ ಗೌಪ್ಯ ಮತದಾನ ಯಾವುದನ್ನು ಯಾರು ಏನು ಅಂತ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಮಾಡಿ ತಂದಿಟ್ಬಿಟ್ಟಿದೆ. ಯಾರಿಗೆ ಕ್ರಾಸ್ ವೋಟ್ ಮಾಡಿದ್ರು JDS ನಿಂದಾನೆ ಮಾಡಿದ್ದಾರೆ ಅನ್ಕೊಂಡ್ರು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಒಟ್ನಲ್ಲಿ ಕ್ರಾಸ್ ವೋಟ್ ಮಾಡಿದ್ರೆ JDSಗಂತೂ ಹೊಡ್ತಾ, ಆದ್ರೆ ಯಾರು ಅಂತ ಗೊತ್ತಾಗಲ್ಲ. ಈಗ ಕ್ರಾಸ್ ವೋಟ್ ಮಾಡಿದ್ರೆ ಒಂದು JDS ಶಾಸಕರುಗಳು ಮಾಡಬೇಕು, ಇಲ್ಲವೇ ಕಾಂಗ್ರೆಸ್ ಶಾಸಕರುಗಳು ಮಾಡಬೇಕು. ಸೊ ಹೀಗಾಗಿ ಇಬ್ಬರು ಉಭಯ ಪಕ್ಷಗಳ ನಾಯಕರಿಬ್ಬರೂ ಕೂಡ ಪರಸ್ಪರ ಆ ಪಕ್ಷದ ಶಾಸಕರನ್ನ ಸೆಳಿಬೇಕು ಅಂತ ಕುಮಾರಸ್ವಾಮಿ, ಈ ಪಕ್ಷದ ಶಾಸಕರನ್ನ ಸೆಳಿಬೇಕು ಅಂತ DK ಶಿವಕುಮಾರ್ ಅವರು. ಸೊ ಹೀಗಾಗಿ ಯಾಕಂತ ಹೇಳಿದ್ರೆ BJPಗೆ ಅಂಥದ್ದೊಂದು ಕಟ್ಟುನಿಟ್ಟಿನ ಸೂಚನೆ ಬಂದಿದೆ BJP ಶಾಸಕರ ಎಲ್ಲರಿಗೂ ಕೂಡ. ಯಾಕಂತ ಹೇಳಿದ್ರೆ ಇಬ್ಬರು ಅಭ್ಯರ್ಥಿಗಳನ್ನ ನಿರಾಯಿಸುವಾಗ ಗೆಲ್ತಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ
ಹೀಗಾಗಿ ಬಿಜೆಪಿ ಶಾಸಕರು ಯಾರು ಕೂಡ ಅಡ್ಡ ಮತದಾನ ಮಾಡಲ್ಲ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರನ್ನು ಯಾರೂ ಕೂಡ ಡಿ ಕೆ ಬ್ರದರ್ಸ್ ಅವರು ಏನೋ ಡಿಸ್ಟರ್ಬ್ ಮಾಡಿಲ್ಲ, ಅಂದರೆ ಅವರಿಗೆ ಗಾಳವನ್ನು ಹಾಕಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಡಿ ಕೆ ಬ್ರದರ್ಸ್ ಅವರು ಗಾಳವನ್ನು ಹಾಕಿರ್ತಕ್ಕಂಥದ್ದು JDSನ ಶಾಸಕರುಗಳಿಗೆ. ಯಾಕಂತ ಹೇಳಿದ್ರೆ ನೀವು ಹೇಳದಂತೆ ಅವ್ರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಡಿ ಕೆ ಬ್ರದರ್ಸ್ ಅವರು. ನಾವು ಮುಖ್ಯಮಂತ್ರಿ ಆದಂಥ ಬಳಿಕ ನನ್ನ ನಾಯಕತ್ವವು ಕೂಡ